ಹಾಯ್ ಫ್ರೆಂಡ್ಸ್, ಹಾಯ್ ಕುಟ್ಕಾರ್ರೆ. ನಾನು ನಿಮ್ಮ ಪ್ರೀತಿಯ ಸಹೋದರಿ ರುಕ್ಮಿಣಿ ಮಾಡುವ ನಮಸ್ಕಾರಗಳು. ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿಯವರು ಬದನೆಕಾಯಿ ಗಿಡನ ನಾಟಿ ಮಾಡಿದ್ರು. ಓಕೆ, ಅದು ತಕ್ಕ ಸಮಯದಲ್ಲಿ ತಾನೇ ನೆಡಬೇಕು. ಆ ಥರ ನೆಟ್ಟೇ ಇಲ್ಲ ಫ್ರೆಂಡ್ಸ್. ನೋಡಿ, ಇದರಲ್ಲೇ ಕಾಯಿ ಬಿಡೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಂ, ನೀರಿಲ್ಲ ಅಂತ ಏನೇನೋ ಹೇಳ್ತಾರೆ. ಕಾರಣ ಕೇಳಿದ್ರೆ ನೀರಿಲ್ಲ, ಇವಾಗ ಊಣೋರ ಆಳುಗಳು ಸಿಗ್ತಾ ಇಲ್ಲ ಅಂತ ತುಂಬ ಬೇಜಾರಾಯಿತು. ಆ ಗಿಡ ಎಷ್ಟು ನೊಂದ್ಕೊಂಡಿದೆಯೋ ಏನೋ. ಅದ್ರ ಜೊತೆಗೆ ಒಂದು ಹೂವಿನ ಗಿಡನೂ ಬಿಟ್ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಇವಾಗ ನೀವೇನಂತೀರ? ನಮ್ಮ ಕಡೆ ವೆಲ್ವೆಟ್ ಹೂವು ಅಂತ ಅಂತಿದ್ವಿ, ನೀವೇನಂತೀರ ಗೊತ್ತಿಲ್ಲ. ಅದು ಕಮೆಂಟಲ್ಲಿ ಹೇಳಿ ನನಗೆ. ನೋಡಿ ಫ್ರೆಂಡ್ಸ್, ಎಲ್ಲ ಸಣ್ಣ ಪುಟ್ಟ ಪಾಪಚ್ಚಿಗಳೆಲ್ಲ ಹೆಂಗೆ ಮಲ್ಕೊಂಬಿಟ್ಟಿದ್ದಾವೆ. ಈ ಹೂವು ತುಂಬ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್? ಯಾರ್ಯಾರಿಗೆ ಇಷ್ಟ ಆಯ್ತು ಈ ಹೂವು ಗೊತ್ತಿಲ್ಲ, ಅಲ್ಲಿರಲಿ. ಹೂವು ಇನ್ನೂ ಒಂದು ವಿಚಿತ್ರವಾದ ಕೆಲಸ ತೋರಿಸ್ತೀನಿ ಬನ್ನಿ. ಇಲ್ಲಿ ಜಂಪ್ ಮಾಡಬೇಕು, ಕೈಕಾಲು ಮುರಿದೋಗ್ತದೇನೋ ಅನ್ನೋ ಭಯ ಇದೆ. ಒಂದೇ ಒಂದು ನಿಮಿಷ ಜಂಪ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಅಯ್ಯೋ ಅಮ್ಮಚ್ಚೈ, ವೀನಾಲು ಪೋಯಲ್ಲೋ. ಅಯ್ಯೋ ಹೆಂಡೆ ಕರ್ತಾವೆ ಹತ್ರಪ್ಪ. ನೋಡಿ ಫ್ರೆಂಡ್ಸ್, ಕುಂಬಳಕಾಯಿ ಗಿಡ ಬಿಟ್ಟಿದೆ. ಇಲ್ಲಿದೆಯಲ್ಲ ಫ್ರೆಂಡ್ಸ್ ಮೆಣಸಿನ ಗಿಡನೂ ಅದೇ ಥರ ಆಂಟಿ ನಾಟಿ ಮಾಡಿದ್ರು. ಆದರೆ ಸುಮಾರು ಒಂದು ಅರ್ಧ ಕೆಜಿ ಕಾಯಿ ಇಲ್ಲೇ ಬಿಟ್ಬಿಟ್ವಿ ಇವು. ನಿಕ್ಕೇನೆ ಇದು ನೋಡಿ, ಇದ್ರಾತಿದ್ದು ಕಾಶ್ಮೀರಿ ಮಳಗುಂಡು ಕಂಡ ಇದೆಂದ್ವಾ ಎರಿವುಳ್ಳದು ಅಲ್ಲ. ಆಂಟಿ ಅಚ್ಚಾರಕ್ಕೆ ಹೋಗ್ಕತ್ತಿಲ್ಲ ಅದೆಂದ? ಹಾಂ, ಗಾಂಧಾರಿ. ಇದು ಗಾಂಧಾರಿ ಮೆಳಗಲ್ಲೇ ಆಣೋ, ಅದು ಗಾಂಧಾರಿ ಅಂತ ಅವನು. ಹಾಂ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲೇ ಕಾಯಿಗಳೆಲ್ಲ ಬಿಟ್ಟು ಸುಮಾರು ಒಂದು ಅರ್ಧ ಕೆಜಿ ಕಾಯಿಗಳು ಬಿಡಿಸ್ಕೊಂಡು ಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಅದು ನಾಟಿಗೆ ಅಂತ ಬಿಟ್ಟಿರೋದನ್ನ ಈ ತಾಯಿ ಹಂಗೆ ಮಾಡಿದ್ದಾರೆ. ನಾನೇ ನೆಟ್ಟಿಟ್ಟು ನ್ಯಾತನ್ನೇ ಕೈಕೀರಿ ಕಳಿಯುವು. ಹಾಂ, ನನಗೆ ಬೇಜನ್ ಬಿಟ್ಟಿಕ್ಕೆಲ್ಲೇ ನೀ ಶೂರಿಯ. ನೋಡಿ ಫ್ರೆಂಡ್ಸ್, ಇಲ್ಲಿರೋ ದೊಂಟಿನ ಸೊಪ್ಪು ಎಷ್ಟು ಸತಿ ತಿಂದಿದ್ದೀವಿ ಗೊತ್ತಾ? ಎಷ್ಟು ತಪ್ಪ ಬೆಳ್ಕೊಂಡಿದ್ಯಾ. ಇದನ್ನೇ ಆಂಟಿ ಚಿಗುರುಗಳನ್ನೆಲ್ಲ ಕಿತ್ಕೊಂಡು ನಮಗೆ ಅದು ಪಲ್ಯ ಮಾಡಿ ಕೊಡ್ತಾರೆ, ಅದು ಚಿಗುರುತ್ತೆ. ಪಲ್ಯ ಮಾಡಿ ಕೊಡ್ತಾರೆ, ಚಿಗುರುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ಆಂಟಿ? ನಿಮಿಟ ಇದು ಎವಡೆ ಉಂಡು ಎವಡೆ ನನಗೆ ಕಾಣೋದಿಲ್ಲ. ನಿಮಗೇನಾದರೂ ಕೊಕ್ಕೋ ಕಾಣಿಸ್ತಾ ಇದೆಯಾ? ಕೊಕ್ಕೋ ಅಂದರೆ ಚಾಕ್ಲೇಟ್ ಬೀಜಗಳು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಕಾಣಿಸ್ತಾ ಇಲ್ಲ, ನನಗಂತೂ ಕಾಣಿಸ್ತಾ ಇಲ್ಲ. ವಯಸ್ಸಾಯಿತು ಅಂತನೇನೋ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ. ಅಬ್ಬಾ, ಎಷ್ಟು ಗಮ್ಮಂತ ಇದೆ ಗೊತ್ತಾ ಫ್ರೆಂಡ್ಸ್? ಅಯ್ಯಪ್ಪ, ನೋಡಿದ್ರಾ? ಕಾಫಿ ಕಾಯಿಗಳು, ಕಾಫಿ ಬೀಜ ಇದೆಯಲ್ಲ. ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ, ಗೂಗಲ್ ಥರ ನಾನು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಇದು. ಕಾಫಿ ಬೀಜದ್ದು ಹೂವು ಎಷ್ಟು ಚೆನ್ನಾಗಿದೆ. ಸ್ಮೆಲ್ಲಂತೂ ದುಂಡು ಮಲ್ಲಿಗೆ ಸ್ಮೆಲ್ ಬರಲ್ವಾ, ಅಷ್ಟು ಸ್ಮೆಲ್ ಇದೆ ಫ್ರೆಂಡ್ಸ್. ಸಖತ್ತಾಗಿದೆ ನೋಡಿ, ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ನಿಮಗೆ ತೋರಿಸೋಣ ಅಂತಲೇ ನಾನು ಬಂದಿದ್ದೀನಿ. ಅದರಲ್ಲಿ ಇರುವೆ ಇದ್ದಾವೆ. ಓ ಮೈ ಗಾಡ್, ಅಯ್ಯೋ ಕಚ್ಚುತ್ತವೆ ಫ್ರೆಂಡ್. ಅಯ್ಯಯ್ಯೋ, ಅದರ ಸವಾಸ ಬೇಡಪ್ಪ ನಮ್ಗೆ, ಕೋಚ್ತವೆ. ನಾನು ಮೊದಲೇ ಮಕ್ಕಳು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದ? ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ? ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆದರೆ ಯಾವಾಗ ಕಾಯಿ ಬಿಡ್ತೋ ಗೊತ್ತಿಲ್ಲ ನನಗೆ, ಬಟ್ ಚೆನ್ನಾಗಿದೆ. ಕಟ್ಟಿ ಮುಟ್ಕೊಬೇಕು ಅನ್ನೋಷ್ಟು ಚೆನ್ನಾಗಿದೆ. ಯಾರೋ ಬರ್ತಾಯಿದ್ದಾರೆ, ನನಗೆ ನಾಚಿಕೆ ಆಗ್ತಾಯಿದೆ ಅವರೆಲ್ಲರ ಮುಂದೆನೂ ವಿಡಿಯೋ ಮಾಡೋದಕ್ಕೆ. ಆದರೂ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್? ಕಟ್ಟಿ ಮುಡ್ಕೊಂಬಿಡ್ಲಾ? ಅದಕ್ಕೆ ಯಾವುದೋ ಆಟ ಕುಟ್ಟ ಅಂತ ಹೋಗ್ತಾ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟಿಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್. ಸ್ಮೆಲ್ಲು ಸೂಪರಾಗಿದೆ. ಇದು ಪೆಪ್ಪರು ಏನು ಹೇಳ್ರಿ? ಪೆಪ್ಪರ್ ಅಂದರೆ ಏನು? ಕರಿಮೆಣಸು. ನೋಡಿ ಫ್ರೆಂಡ್ಸ್, ಗಿಡ ತುಂಬ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಇಷ್ಟ ಆಯಿತೋ ಗೊತ್ತಿಲ್ಲ. ಹಾಂ, ಇಲ್ಲಿ ಹತ್ರದಲ್ಲಿ ಇದೆ ನೋಡಿ. ಇಲ್ಲೊಂದು ಮಲ್ಲಿಗೆ ಗಿಡ ಇತ್ತು, ಏನಾಯ್ತೋ ಗೊತ್ತಿಲ್ಲ. ಅಲ್ಲಿ ಮಲ್ಲಿಗೆ ಗಿಡದಿಂದ ಹಾಗೆ ಹೊರಟೋಗ್ಬಿಡೋಣ ನಾವು. ಬನ್ನಿ ಜನರೇ. ಇಲ್ಲಿ ಬಾವಿಯಿಂದ ನೀರು ತೆಗಿಯೋದು ನೋಡಿ. ಇಲ್ಲಿ ಮಲ್ಲಿಗೆ ಗಿಡ ಇದೆ. ನಾನು ಆವಾಗ ಬರ್ತೀನಿ ಮಲ್ಲಿಗೆ ಗಿಡಕ್ಕೆ ಅದ್ಕೊಂಡು ಹೋಗೋದಕ್ಕೆ. ನಮ್ಮದೇ ಅದು ಗಿಡ. ಪಪ್ಪಾಯ ಗಿಡ ತುಂಬ ಬಿಟ್ಟಿದೆ. ಓ ಮೈ ಗಾಡ್, ಈ ಥರ ಸುತ್ತಾ ಇರ್ತೀನಿ. ಅಯ್ಯೋ, ಬನ್ನಿ ಫ್ರೆಂಡ್ಸ್, ಇನ್ನೊಂದು ತೋರ್ತೀನಿ ಅದ್ಭುತ. ಭಯ ಬಿದ್ದುಬಿಡ್ತೀರೇನೋ ನೀವು. ಬೀಳ್ಬೇಡಿ ಭಯ. ಇದು ಕಬ್ಬು ನಮ್ಮಮ್ಮ ಬೆಂಗಳೂರಿಂದ ಕೊಟ್ಟು ಕಳಿಸಿದ್ರು. ಅದನ್ನು ನೆಟ್ಟಿದ್ದೆ.
ಈ ಥರ ಬಂದುಬಿಟ್ಟಿದೆ ನೋಡಿ. ಇದೊಂದು ದೊಡ್ಡ ಸ್ಟೋರಿನೇ ಇದೆ. ನಮಗೆ ಆ ಮೊಳಕೆ ಮೇಲಕ್ಕೆ ಹಾಕಿ ಉಣೋದು ಮರ್ತೋಗಿ ಕೆಳಕ್ಕೆ ಹಾಕ್ಬಿಟ್ಟಿದ್ವಿ. ಆಮೇಲೆ 20 ಡೇಸ್ ಆದ್ರೂ ಮೊಳಕೆ ಬಂದಿಲ್ಲ ಅಂತ ನಮ್ಮ ಅಪ್ಪ ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾಯಿದ್ದೆ ನಾನು. ಒಂದು ಸರ್ತಿ ಡಿಗ್ ಮಾಡಿ ನೋಡಮ್ಮ ಅಂದರು. ನೋಡಿದ್ರೆ ಮೊಳಕೆಗಳೆಲ್ಲ ಭೂಮಿ ಒಳಗಡೆ ಬಿಟ್ಬಿಟ್ಟವೆ. ಆಮೇಲೆ ನಾನು ಟೆನ್ಷನಲ್ಲಿ ಕಿತ್ಬಿಟ್ಟೆ, ಬೇರೆಗಳೆಲ್ಲ ಕಿತ್ತೋಗಿ. ಆಮೇಲೆ ತುಂಬ ಪ್ರೇಯರ್ ಮಾಡಿದೆ, ನಾನು ನಿಜ ಪ್ರೇಯರ್ ಮಾಡಿದೆ. ನನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ರು, ಕೇಳಿ ಅದು ಚಿಗುರೋ ಥರ ಮಾಡಿದ್ರು. ಇದು ನಮ್ಮ ಬೆಂಡೆ ಗಿಡ. ನಾನು ಆವಾಗ ಆಂಟಿ ಹತ್ರ ಪರ್ಮಿಷನ್ ತಗೊಂಡು ಬರ್ತೀನಿ. ನೋಡಿ ಚಪ್ರ ಮಳೆ ಹುಯ್ದು ಚಪ್ರ ಎಲ್ಲ ಬಿದ್ದೋಗ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ ನನ್ನ ಪ್ರೀತಿಯ ಜನರೇ, ಚಪ್ರ ಬಿದ್ದೋಗಿ ಕಾಣಿಸ್ತಾ ಇದೆಯಾ? ನನಗಂತೂ ಬಿಸಿಲಿಗೆ ಕಾಣಿಸ್ತಾ ಇಲ್ಲ. ಬೆಳಗ್ಗೆಯಿಂದ ಭಯಂಕರ ಮಳೆ ಇತ್ತು, ಈಗ ಹಿಂಗಾಗಿದೆ. ಇದು ನನ್ನ ಚಿಕ್ಕ ಚಿಕ್ಕ ಮೆಣಸಿನ ಗಿಡಗಳು ಕಾಣಿಸ್ತಾ ಇದ್ವೋ ಇಲ್ಲ ನನಗೆ ಗೊತ್ತಿಲ್ಲ. ನನಗಂತೂ ಏನೂ ಕಾಣಿಸ್ತಾ ಇಲ್ಲ ಬಿಸಿಲಿಗೆ. ಒಂದೇ ಒಂದು ನಿಮಿಷ, ಇಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಹೋಗೋಣ ಬನ್ನಿ. ತೊಂಡೆಕಾಯಿ ಗಿಡ ಜಾಸ್ತಿ ಹಾಕಿದ್ದಾರೆ ಆಂಟಿ. ತೊಂಡೆಕಾಯಿ ಕಿತ್ಕೊಂಡು ತಿಂತಾ ಇರೋದು ನಾವು. ನೋಡಿದ್ರೆ ಫ್ರೆಂಡ್ಸ್, ನೋಡಿ ಗೊಂಚಲು ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆಯಲ್ಲ. ಅಯ್ಯೋ, ಮೊಗ್ಗಿನ ಜಡೆ ಹಾಕಿರೋ ಥರ ಇದೆ ಅಲ್ಲಿಯ, ಲೈನಾಗಿ. ನನಗಂತೂ ತುಂಬ ಇಷ್ಟ ಆಯಿತು. ಮುಡ್ಕೊಬೇಕು ಅನ್ನಿಸ್ತೈತೆ, ಬಟ್ ಆಗ್ತಾಯಿಲ್ಲ ನನಗೆ. ಇದಕ್ಕೆಲ್ಲ ನಾನು ನೀರು ಹಾಕ್ತೀನಿ ಫ್ರೆಂಡ್ಸ್, ನಿಜ ನೀರು ಹಾಕಿ ಬೆಳೆಸ್ತಾ ಇದ್ದೀನಿ. ಅಲಸಂದಿ ಗಿಡ, ಮೆಣಸಿನ ಗಿಡ, ತೊಂಡೆಕಾಯಿ, ಬೆಂಡೆಕಾಯಿದು ಒಂದು ದೊಡ್ಡ ಸ್ಟೋರಿನಿದೆ, ಬನ್ನಿ ಹೇಳ್ತೀನಿ. ನೋಡಿದ್ರ ನಮ್ಮ ತೊಂಡೆಕಾಯಿ ಎಷ್ಟಪ್ಪ ಇದೆ ದಂಟು. ಈ ಚಪ್ರ ಮೊನ್ನೆ ಹಾಕೋದು ರೀಸೆಂಟಾಗಿ, ಆಳುಗಳು ನಿಕ್ಸಿ. ನಮ್ಮ ಅಲಸಂದಿ ನೋಡಿ ಫ್ರೆಂಡ್ಸ್, ಇದು ದೊಡ್ಡ ಮರಗಳಾಗಿತ್ತು. ಇದು ಬೆಂಡೆ ಗಿಡ ಕಾಣಿಸ್ತಾ ಇದೆಯಾ? ಬೆಂಡೆಕಾಯಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಇದನ್ನೆಲ್ಲ ಕಟ್ ಮಾಡಿದ್ವಿ, ಮತ್ತೆ ಇದರಲ್ಲಿ ಚಿಗುರಿ ಎಷ್ಟೊಂದು ಬೆಂಡೆಕಾಯಿ ಬಿಡ್ತಾಯಿದೆ ಗೊತ್ತಾ. ನಾವಾಗಿದ್ದರೆ ತೋಟಗಳಲ್ಲಿ ಹಾಕಿದ್ರೆ ಎಲ್ಲ ಕಿತ್ತು ಬಿಸಾಕ್ತೀವಿ. ಇವರು ಈ ಒಣಗೋಗಿರೋ ಕಡ್ಡಿಗಳನ್ನ ಕಟ್ ಮಾಡಿದರು. ಕಟ್ ಮಾಡಿ ಮತ್ತೆ ಅದರಿಂದ ಚಿಗುರಿದೆ, ಕಾಣಿಸ್ತಾ ಇದೆ ಅಲ್ಲ ನಿಮಗೆ? ಒಣಗಿರೋ ಕಡ್ಡಿಗಳು ಕಾಣಿಸ್ತಾ ಇದೆ, ಮತ್ತು ಅದು ಚಿಗುರಿರೋದು ಕಾಣಿಸ್ತಾ ಇದೆ, ಬೆಂಡೆಕಾಯಿಗಳು ಬಿಟ್ಟಿರೋದು ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ನೋಡಿ. ಹಾಂ, ಮತ್ತೆ ಇದು ನಮ್ಮ ತೋಟ. ಅಯ್ಯಯ್ಯೋ, ಇದೊಂಥರ ಸೊಪ್ಪು ಫ್ರೆಂಡ್ಸ್. ಇದು ಆಂಟಿ ಪಲ್ಯ ಮಾಡ್ತಾರೆ, ಬಟ್ ಇದಕ್ಕೇನೋ ರೋಗ ಬಂದುಬಿಟ್ಟಿದೆ, ಹಂಗಾಗಿ ಎಲೆಗಳೆಲ್ಲ ಒಂಥರ ಮುದ್ರಕೊಂಡ್ಬಿಟ್ಟವೆ. ಕೊಬ್ಬು ಜಾಸ್ತಿ ಆಯ್ತೇನೋ ಇದಕ್ಕೆ. ನೀರು ಹಾಕಿ ಲಾಗೋಡ್ ಬೇರೆ ಹಾಕಿದ್ದೀನಿ ನಾನು, ಗೊಬ್ಬರ ಹಾಕಿದ್ದೀನಿ, ಅದಕ್ಕೆ ಇದಕ್ಕೆ ಕೊಬ್ಬು ಜಾಸ್ತಿ ಆಗಿದೆ. ಮೊನ್ನೆ ಬೈದೆ ನಾನು, ಯಾಕೆ ಈ ಥರ ಮಾಡ್ತಾಯಿದ್ರೆ, ನಾಚಿಕೆ ಇಲ್ವಾ ನಿಮಗೆ ಅಂತ. ಅದಕ್ಕೆ ಅಕ್ಕ ಕೋಪ ಮಾಡ್ಕೊಂಡಿದ್ದಾರೆ, ರುಕ್ಮಿಣಿ ಅಕ್ಕ ಅಂತೇಳಿ ಮತ್ತೆ ಎಲ್ಲ ಚಿಗುರ್ತಾ ಇದ್ದಾವೆ. ತುಂಬ ಖುಷಿ ಆಯಿತು ನನಗೆ. ಚಿಗುರಿ ನೋಡಿ, ಇಲ್ಲಿ ಒಣಗೋಗಿದೆ, ನಾವು ಕಟ್ ಮಾಡಿ ಬಿಸಾಕಿದ್ದೀವಿ. ಆದ್ರೂ ಎಷ್ಟು ಒಳ್ಳೆ ಬಿತ್ತನೆ ಇರ್ಬೋದು ಇದು. ಮತ್ತೆ ಇಲ್ಲಿ ಕೆಳಗಡೆ ಚಿಗುರುತ್ತಾ ಇದೆ, ಚಿಗುರಿ ಹೂವು ಬಿಟ್ಬಿಟ್ಟಿದೆ. ಆಲ್ರೆಡಿ ಕಿತ್ಕೊಂಡ್ವಿ ನಾವು ಇದರಲ್ಲಿ. ಹಾಂ, ಇಲ್ಲಿ ನೋಡಿ, ಮತ್ತೆ ಇಲ್ಲೂ ಕೂಡ ಚಿಗುರ್ತಾ ಇದೆ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನಿಮಗೆ? ಹುಲ್ಲು ಕಿತ್ತಾಕ್ಬಿಡೋಣ, ಅದಕ್ಕೆ ಸ್ವಲ್ಪ ಜಾಗನೂ ಮಾಡಿ ಕೊಟ್ಬಿಡೋಣ. ನೋಡಿ, ಈ ಥರ ಕಡ್ಡಿಗಳು ನಮ್ಮ ಕಡೆ ಆದರೆ ಕುಯ್ದು ಬಿಸಾಕ್ಬಿಡ್ತೀವಿ, ಅದು ಒಲೆ ಒಳಗೆ ಅದಕ್ಕೆ ಹಸುಗಳಿಗೆಲ್ಲ ಕುಯ್ದು ಹಾಕ್ಬಿಡ್ತೀವಿ. ಬಟ್ ಇಲ್ಲಿ ಕಟ್ ಮಾಡಿರೋ ದೆಸೆಯಿಂದ ಅದು ಕೆಳಗಡೆ ಚಿಗುರಿ ಮತ್ತೆ ಕಾಯಿ ಬಿಡ್ತಾಯಿದೆ. ಇದೇನು ಗಿಡ ಅಂತ ಅವ್ರಿಗೂ ಗೊತ್ತಿಲ್ಲಂತೆ, ಆದರೆ ನಾನು ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ಏನು ಗಿಡ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇದಂತೂ ಅದೇನಪ್ಪ, ಲಿಚಿ ಗೊತ್ತಾ ನಿಮಗೆ? ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ ಅಂದರೆ ನಿಮ್ಗೆ ಗೊತ್ತಿರಲ್ವ? ಇದು ಲಿಚಿ ಹಣ್ಣು. ನಾನು ಇದುವರೆಗೂ ನೋಡಿಲ್ಲ, ಫಸ್ಟ್ ಟೈಮ್ ಇದ್ರ ಹೂವು ನೋಡ್ತಾ ಇರೋದು. ಕಾಯಿ ಬಿಟ್ಟಿದ ತಕ್ಷಣ ನಿಮಗೂ ತೋರಿಸ್ತೀನಿ. ಅದು ಹಣ್ಣುಗಳು ಬೇಕಾದರೆ ನಾನು ವಿಡಿಯೋ ಮಾಡಿ ತಿನ್ನಬೇಕಾದ್ರೂ ತೋರಿಸ್ತೀನಿ. ನಾನು ಇಲ್ಲೇ ಇದ್ದರೆ, ದೇವ್ರ ಚಿತ್ತ ಎಷ್ಟು ದಿನ ನಾನು ಇಲ್ಲಿ ಕೆಲಸ ಮಾಡಬೇಕು ಅಂತಿರುತ್ತೋ ಅಷ್ಟು ದಿನ ಇರ್ತೀನಿ. ಅಷ್ಟು ದಿನದವರೆಗೂ ಇಲ್ಲಿನ ಗಿಡಗಳು, ಗೆಂಟೆಗಳು, ಮರಗಳು, ಮಟ್ಟುಗಳು ಎಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ. ಬಟ್ ಖುಷಿ ಆಯಿತು ನನಗಿದ್ರಲ್ಲಿ ಮೊಗ್ಗೆಲ್ಲ ನೋಡಿ. ಕಾಯಿ ಬಿಟ್ಟಿದ ತಕ್ಷಣ ಖಂಡಿತ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಹತ್ರದಲ್ಲಿದ್ದರೆ ಬಂದು ತಿನ್ಕೊಂಡು ಹೋಗ್ಬಿಡಿ. ಮತ್ತು ಚಾಕ್ಲೇಟ್ ಮರ ತೋರಿಸ್ತೀನಿ ಬನ್ನಿ ನಿಮಗೆ. ಮಳೆ ಬಿದ್ದಿದೆ ಬೆಳಗ್ಗೆಯಿಂದ, ಅದಕ್ಕೆ ತ್ಯಾವ ಇಲ್ಲ. ನೋಡಿ ಫ್ರೆಂಡ್ಸ್, ಇದು ನಮಗೆ ಡೈರಿ ಮಿಲ್ಕ್ ಚಾಕ್ಲೇಟು ಅದೆಲ್ಲ ಬರುತ್ತಲ್ಲ, ಈ ಬೀಜದಿಂದನಂತೆ ಮಾಡೋದು. ಇದರಲ್ಲಿ ಚೆನ್ನಾಗಿದೆ ಫ್ರೂಟ್, ಇದು ಚೆನ್ನಾಗಿದೆ. ಕಿತ್ಕೊಂಡ್ಬಿಡೋಣವಾ? ಇದಿದೆಯಾ? ಓಕೆ, ನಾನು ಕಿತ್ತು ಬಿಡ್ತೀನಿ. ಎಸ್, ಬಾರೆ
ಯಪ್ಪ ಅದು ಬರಲ್ಲ ಅಂತದೆ. ಹಾಂ, ಇದು ಹಣ್ಣಾಗಿದೆ ಅನ್ಕೋತೀನಿ. ನಾವು ಕಿತ್ತು ಬಿಡೋಣ. ಅಯ್ಯೋ ಆಂಟಿ ಬೈತಾರೇನೋ, ಅದು ಹಣ್ಣಾಗಿಲ್ಲ ಅಂದರೆ ನನಗೆ ಗೊತ್ತಿಲ್ಲ, ಏನಿಲ್ಲ. ಹಣ್ಣಾಗಿಲ್ಲ ಅಂದರೆ ಆಂಟಿ ನನ್ನನ್ನು ಉತ್ತರಿಸಾಕ್ತಾಳೇನೋ, ಅದೊಂದು ಭಯದ. ಅಲ್ಲೊಂದು ನೋಡಿ ಫ್ರೆಂಡ್ಸ್, ಇದು ಹತ್ರದಿಂದ ಕಾಣಿಸ್ತಾ ಇದೆಯಲ್ಲ, ಇದು ಚಾಕ್ಲೇಟ್ ಕಾಯಿ ಅಂತೆ. ಇದ್ರ ಒಳಗಡೆ ಬೀಜ ಇದೆಯಲ್ಲ, ಆ ಬೀಜದಿಂದ ಅದು ಚಾಕ್ಲೇಟ್ ಪುಡಿ ಮಾಡ್ತಾರಂತೆ. ನನ್ನ ಮಗಳಿಗೆ ಗೊತ್ತು, ಮಮ್ಮಿ ತೊಗೊಂಬರ್ರಿ ಮಮ್ಮಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ನನ್ನ ಮಗಳು. ಯಾವಾಗ ಹೋಗ್ತೀನಿ ನನಗೆ ಗೊತ್ತಿಲ್ಲ. ಕಾಗೆಗಳೆಲ್ಲ ತಿಂದು ಆಗ್ತಾಯಿದ್ದಾವೆ, ತುಂಬ ಕಾಗೆಗಳಿದ್ದಾವೆ ಫ್ರೆಂಡ್ಸ್ ಈ ಊರಲ್ಲಿ. ನೋಡಿ, ಇದರಲ್ಲಿ ಇದನ್ನು ಹೊಡೆದು ನಾನು ತೋರಿಸ್ತೀನಿ. ಓಕೆ, ಟ್ರೈ ಮಾಡೋಣವಾ ಅಮ್ಮ? ಓ ಮೈ ಗಾಡ್, ಓ ಮೈ ಗಾಡ್, ಕೈಯೇ ನೋವು ಬರ್ತಾಯಿದೆ, ಕಾಯಿ ಹೊಡೆದೋಗ್ತಾಯಿಲ್ಲ. ಓ ಮೈ ಗಾಡ್, ಓ ಮೈ ಗಾಡ್, ಕೈ ನೋವು ಬಂತು, ಕಾಯಿ ಮಾತ್ರ ಹೊಡೆದೋಗ್ತಾಯಿಲ್ಲ. ಏನು ಮಾಡಲಿ? ಒಂದು ನಿಮಿಷ ಫೋನ್ ಇಲ್ಲಿ ಇಡ್ತೀನಿ. ನಿಮಗೆ ಕಾಣಿಸುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡೋಕ್ಕೆ ಟ್ರೈ ಮಾಡ್ತೀನಿ. ಹಾಂ, ಓಪನ್ ಆಯಿತು. ಎಸ್, ಓಪನ್ ಆಗಿದೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಹಣ್ಣಾಗಿಲ್ಲ ಅನಿಸುತ್ತೆ. ಹಣ್ಣಾದರೆ ಸೂಪರ್ ಸ್ಮೆಲ್ ಇರ್ತಿತ್ತು. ಅದು ರೋಗದ ಕಾಯಿ ಗೊತ್ತಿಲ್ಲ. ಅಮ್ಮಡಿ, ಅದು ರೋಗದ ಕಾಯಿ ಇರಬೇಕೇನೋ ಫ್ರೆಂಡ್ಸ್. ನೋಡಿ, ಈ ಥರ ಇರುತ್ತೆ ಇದರಲ್ಲಿ ಬೀಜ. ನಾವೊಂದು ಡಿಗ್ ಮಾಡಿ ನೋಡುವ. ಅಯ್ಯೋ ಆಗಲ್ಲ, ಕಾರಣ ಅದು ಒಳ್ಳೆಯದಲ್ಲ, ಅದಕ್ಕೆ ಈ ಥರ ಇದೆಯಲ್ಲ ಬೀಜ. ಇದು ರೋಗದ ಕಾಯಿನೇ ಇರಬೇಕು. ಮೇ ಬಿ, ಐ ಥಿಂಕ್ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನೆಲ್ಲ ಯಾವುದಾದ್ರೂ ಇದೆಯಾ. ಗಿಳಿ ಎಲ್ಲ ಗಿಳಿ ಅಂದರೆ ಇವ್ರ ಕಡೆ ಬೇರೆ ಗಿಳಿ ಇದೆ, ಅದೆಂಥ ಗಿಳಿನೋ ಗೊತ್ತಿಲ್ಲ, ಬಟ್ ಎಲ್ಲ ತಿಂದಾಗ್ತಾಯಿದೆ. ಇಲ್ಲೆಲ್ಲಿದೆ? ಇಲ್ಲೆಲ್ಲ ಇದೆ, ಬಟ್ ಹಣ್ಣಾಗಿರೋದು ನನಗೆ ಯಾವುದು ಅಂತ ಗೊತ್ತಾಗ್ತಾಯಿಲ್ಲ. ಹಣ್ಣಾದರೆ ಈ ಕಲರ್ ಬರುತ್ತಂತೆ, ಅದು ಆಲ್ರೆಡಿ ತಿಂದಾಕ್ಬಿಟ್ಟೈತೆ ಗಿಣಿ. ನೋಡಿ, ಅದ್ರೊಳಗಡೆ ಇರೋದೆಲ್ಲ ಹೆಂಗೆ ತೋಡ್ಕೊಂಡು ತಿಂದ್ಬಿಟ್ಟವೆ. ಕಾಣಿಸ್ತಾ ಇದೆಯಾ? ತುಂಬ ವೇಸ್ಟ್ ಮಾಡ್ತಾಯಿದ್ದಾವೆ ಈ ಗಿಳಿಗಳು. ಅದು ಹಣ್ಣಾಗೋದಕ್ಕಿಂತ ಮುಂಚೆನೇ ಇದು ಅದಕ್ಕೆ ಗೊತ್ತಾಗುತ್ತೆ ಅನಿಸುತ್ತೆ ಹಣ್ಣಾಗೋದು, ಆವಾಗ ತಿಂದಾಕ್ಬಿಡ್ತವೆ. ಇದೊಂದು ಕಿತ್ಕೊಂಡು ಹೋಗ್ತೀನಿ, ಆಂಟಿನ ಕೇಳೋಣ ಹಣ್ಣಾಗಿದೆಯಾ ಇಲ್ವಾ, ತಪ್ಪಾಯ್ತಾ, ರಾಂಗಾಗಿ ನಾನೇನ ಇನ್ನು ಹಾರ್ವೆಸ್ಟ್ ಮಾಡಿಬಿಟ್ನಾ ಅಂತ ನೋಡೋಣ ಬನ್ನಿ. ಆಂಟಿ ಇದು ಪಡತ್ತೋ? ಹಾಂ ಹಾಂ, ಬನ್ನಿ ಫ್ರೆಂಡ್ಸ್, ಇಲ್ಲಿದೆ ಈ ಕಾಯ್ದು ಸೀಡು, ಇಲ್ಲಿದೆ. ಆಂಟಿ ಇಲ್ಲಿ ಹಾಕ್ತಾಯಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ಇದು ಈ ಸೀಡು ಕೋಕೋ ಕುರು ಅಂತ ಮಲಯಾಳದಲ್ಲಿ ಅಂತಾರಲ್ಲ, ಇದು ಸೀಡು. ಇದನ್ನು ಪುಡಿ ಮಾಡಿ ಚಾಕ್ಲೇಟ್ ಮಾಡ್ತಾರಂತೆ. ಸ್ವೀಟ್ ಹೆಂಗೆ ಬರುತ್ತೆ ಅಂತ ಕೇಳಬೇಡಿ, ನನಗಂತೂ ನಮ್ಮ ಅಮ್ಮನೇ ಗೊತ್ತಿಲ್ಲ. ಓಕೆ, ಆ ಬೀಜದಲ್ಲಿ ಏನು ಸಕ್ಕರೆ ಹಾಕ್ತಾರಾ ಅಂತ ಗೊತ್ತಿಲ್ಲ ನನಗೆ. ಮೇ ಸಕ್ಕರೆ ಹಾಕ್ಬೋದೇನೋ, ಈ ಡಾರ್ಕ್ ಚಾಕ್ಲೇಟ್ ಅಂತಾರಲ್ಲ, ಮೇ ಬಿ ಅದು ಆಗ್ಬೋದು ಇದರಲ್ಲಿ. ನನ್ನ ಮಗಳು ಮಾಡ್ತಾಳಂತೆ, ಐಡಿಯಾ ಇಲ್ಲ ನನಗೆ. ಸೊ ಇದನ್ನಿಲ್ಲೇ ಬಿಸಿಲಲ್ಲಿ ಹಾಕೋಣ, ಇದು ಸ್ವಲ್ಪ ಒಣಗಲಿ, ನೋಡೋಣ ಏನಾಗುತ್ತೆ ಅಂತ. ಇದು ರಬ್ಬರ್ ಮರಗಳು ತೋರಿಸಿಲ್ಲ ನಾನು ನಿಮಗೆ, ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ತೀನಿ. ಇದು ರಬ್ಬರ್ ಸ್ಮೆಲ್ ಇದೆ ಸ್ವಲ್ಪ, ಬಟ್ ತುಂಬ ಸ್ಟ್ರಾಂಗ್ ಇದೆ ಫ್ರೆಂಡ್ಸ್. ಇದು ನೋಡಿ, ಗಟ್ಟಿನೂ ಇದೆ. ನಾನು ಎಳಿತೀನಿ ರಬ್ಬರ್ನ, ನೋಡಿ ಕಾಣಿಸ್ತಾ ಇದೆಯಾ? ಆ ರಬ್ಬರ್ ಮರದಲ್ಲಿ ಬರೋ ಹಾಲು ಅಂತ, ಇದು ಹಾಲು. ಆ ಹಾಲನ್ನ ತೆಗೆದು ಇದು ಮಾಡಿದ್ದಾರೆ. ಅದು ಹೆಂಗೆ ಮಾಡಿದ್ರೆ ಗೊತ್ತಿಲ್ಲ. ಈ ದಾರ ಥರ ಹೆಂಗೆ ಬಂತ ಗೊತ್ತಿಲ್ಲ. ಎಸ್, ನಾ ಅಡ್ಗೆ ಹೆಂಗೊಟ್ಟೆ ಪೋನೆ ಯಾವರಟ್ಟೆ ಅಡಿಕೆ ಕಾಯಿಗಳನ್ನೆಲ್ಲ ಆಂಟಿ ಅದು ನೋಡ್ರಿ ಹೋಗ್ತಾ ಇದ್ದಾರೆ ಇವಾಗ. ಆಂಟಿ ಅದಷ್ಟು ಕದೆ ಬಿದ್ದೋಗಿರೋದನ್ನೆಲ್ಲ ಎತ್ಕೊಂಡ್ಬರ್ತಾಯಿದ್ದಾರೆ. ಈ ರಬ್ಬರ್ದು ನಾನು ಹಾಲು ತೋರಿಸ್ತೀನಿ ನಿಮಗೆ. ಇವತ್ತಲ್ಲ ಅಜ್ಜಿ ನನಗೆ ಇವತ್ತು ಅಟ್ರೆ ಆಮೇಲೆ ಕಷ್ಟ. ಸೊ ಇವತ್ತು ನಾವು ಹೋಗ್ತೀನಿ, ನಾಳೆ ಇನ್ನೊಂದು ಸತಿ ಯಾವಾಗಾದರೂ ಬರ್ತೀನಿ. ನೋಡಿದ್ರ ಗಿಡಗಳೆಲ್ಲ ಇದ್ದಾವೆ. ನಾನು ಆವಾಗವಾಗ ನೀರು ಹಾಕ್ತೀನಿ ಫ್ರೆಂಡ್ಸ್. ಅದು ಅಜ್ಜಿ ಹತ್ರ ಪರ್ಮಿಷನ್ ತೊಗೊಂಡು, ಅಳಬೇಡ ಅಜ್ಜಿ ನಾನು ಬೇಗ ಬಂದುಬಿಡ್ತೀನಿ, ನೀರು ಹಾಕ್ತೀನಿ ಅಜ್ಜಿ ಅಂತ ಹೇಳಿ ಬಿಡ್ತೀನಿ. ನೋಡಿ ಪುಟ್ಟಾಣಿ ರೋಸು ಇಷ್ಟಪ್ಪ. ನಾನು ವಾಲೆ ಕೂಡ ಇಟ್ಕೊಳ್ತಿದ್ದೆ ಒಂದು ಕಾಲದಲ್ಲಿ, ಇಷ್ಟಿಷ್ಟಪ್ಪ ವಾಲೆ ಕೂಡ ಹಾಕಿದ್ದೀನಿ ನಾನು. ಈಗ ಈ ಹೂಗಳು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಪುಟ್ಟ ಹೂಗಳು. ಓಕೆ ಫ್ರೆಂಡ್ಸ್, ಅಮ್ಮ ತುಂಬ ಬಿಸಿಲಿದೆ, ಬಾಕ್ಲು ಹಾಕ್ಬಿಡೋಣ. ಆಮೇಲೆ ಯಾರಾದರೂ ಬಂದರೆ ಕಷ್ಟ, ನನಗೆ ಭಯ. ಯಾಕಂದರೆ ಗುಟ್ಟು ಪರಿಚಯ ಹೇಳಿದ್ರು ಊರಲ್ಲಿ. ಹೋಗೋಣ, ಲೆಟ್ಸ್ ಗೋ ಯಮ್ಮ.
ಅಡುಗೆ ಮನೆ ತೋರಿಸಿಲ್ವಲ್ಲ ನಿಮಗೆ, ಇನ್ನೊಂದು ಸತಿ ಯಾವಾಗ ತೋರಿಸೋಣ ಬಿಡಿ. ಈ ಬಾಗಿಲು ಕೂಡ ಹಾಕಿಲ್ಲ, ಈ ಬಾಗಿಲಲ್ಲಿ ಹೋದೋಳು ನಾನು, ಹಿಂದೆ ಬಾಗಿಲಿಂದ ಬಂದಿದ್ದೀನಿ, ಸಂಸಾರಿ ಹೆಣ್ಮಗಳು. ಹೋ ಹೋ ಜಿಗಿರಿ ಜಿಗಿರಿ. ಓಕೆ ಇದೆ, ಬಾಗಿಲು ಹಾಕಿದೆ. ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ದಾರೆ? ಮಲಗಿದ್ದಾರೆ. ಅಜ್ಜಿನ ಇವಾಗ ತೋರಿಸೋಂಥ ಪರಿಸ್ಥಿತಿಲಿಲ್ಲ ನಾನು. ಓಕೆ ಫ್ರೆಂಡ್ಸ್, ಓ ಜಿಗಿರಿ 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 ಜಿಗಿರಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಹೊಸ್ದಾಗಿ ನಾನು ಮರ್ತೇ ಹೋಗಿದ್ದೀನಿ ವಿಷಯನ. ಹೊಸ್ದಾಗಿ ನೋಡೋರೆಲ್ಲ ನನಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕಮೆಂಟ್ ಮಾಡಿ. ಓಕೆ ಬಾಯ್ ಬಾಯ್ ಎಲ್ಲರಿಗೂ.